ABS ಎಕ್ಸ್ಪೋರ್ಟ್ ಲಿಮಿಟೆಡ್ ಅಂತ ಕಂಪ್ನಿ ಹೆಸರು. ಇಲ್ಲಿ ಒಂದು ವರ್ಷದಿಂದ ನಾನು ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ ಭಾಳ ಡಸ್ಟ್ ಇರುತ್ತೆ ಕೆಲಸ, ಮತ್ತು ಹೆವಿ ಕೆಲಸ ಆಗಿರೋದ್ರಿಂದ ಸಂಬಳ ಕಮ್ಮಿ. ಅದಕ್ಕೆ ನಾನು ಮನೇಲಿ ನಾನು ಒಬ್ಬನೇ ದುಡಿಬೇಕು, ಸಂಬಳ ಜಾಸ್ತಿ ಕೊಡೋಲ್ಲ. ನನಗೆ ಬೇರೆ ಕಡೆಗೆಲ್ಲ ಕೆಲಸ ಯಾರೋ ತೋರಿಸಿದ್ರು, ಹೋಗ್ತಾಯಿದ್ದೀನಿ. ಆಫರ್ ಲೆಟ್ರ್ ಏನೂ ಕೊಟ್ಟಿಲ್ಲ ಸರ್ ನನಗೆ. ಕೆಲಸ ಬಿಟ್ಟರೆ ಸಂಬಳ ಕೇಳಿದ್ರೆ 1 ತಿಂಗಳು ಕೆಲಸ ಬಿಡು, ಇಲ್ಲ 1 ತಿಂಗಳು ಕೆಲಸ ಮಾಡು, 2 ತಿಂಗಳು ತೊಗೊಂಡೋಗು ಹೋಗ್ಲಿ ಅಂತ ನಾನು ಸಮಾಧಾನ ಬಂದು ಕೇಳ್ಕೊಂಡು ಹೋದರೆ 5 ತಿಂಗಳಿಂದ ಬರೀ ಓಡಾಡಿಸ್ತಾನೆ ಇದ್ದಾರೆ. ಕೇಳಿದ್ರೆ ಎಲ್ಲಿ ಮಾಡ್ತಿದ್ದೆ ಅಲ್ಲೇ ಕೇಳೋ, ಸಂಬಳ ಇಲ್ಲೇ ಕೇಳ್ತೀಯ ಅಂತ ಉಡಾಫೆ ಉತ್ತರ ಕೊಡ್ತಾರೆ. ಸಂಬಳಗಳು ಸರಿಯಾಗಿ ಕೊಡೋಲ್ಲ. ನಮಗೆ ಮನೆಗೆ ನಾನು ಒಬ್ಬನೇ ದುಡಿಬೇಕು, ನಾನೇ ಮನೆ ನಡೆಸಬೇಕು. ಎಲ್ಲ ಥರ ಹೇಳಿದ್ರು ಇವರು ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ. 5 ತಿಂಗಳಾಗೈತೆ ಕೆಲಸ ಮಾಡಿ, ಕೆಲಸದಿಂದ ಬಂದು ನಾವು ಹೆಂಗೆ ದುಡಿಬೇಕು, ಮನೆಗೇನು ಸಾಲ ಮಾಡ್ಕೊಂಡಿರೋ ತೀರಿಸ್ಬೇಕು, ಹೆಂಗೆ ನಾವು ಮನೆ ಮೇಂಟೈನ್ ಮಾಡ್ಬೇಕು ಹೇಳಿ. ನಿಮ್ಮ ಬೇಡಿಕೆ ಏನು ಕರೆಕ್ಟಾಗಿ? ಬೇಡಿಕೆ ನನ್ನ ಸ್ಯಾಲ್ರಿ ಬರಬೇಕು ಮತ್ತು ನನ್ನ ಸೆಟ್ಲ್ಮೆಂಟ್ ಬರಬೇಕು ಸರ್. ಅಲ್ಲ, ಈಗ ನೀವು ಇಲ್ಲಿ ಇಷ್ಟೊಂದು ಜನ ನೀವು ಇಲ್ಲಿ ಧರಣಿ ಕುಂತಿರೋ ಉದ್ದೇಶ? ಶಿರಾ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು TB ಜಯಚಂದ್ರ ಸಾಹೇಬ್ರೆ, ನಮ್ಮ ಮನವಿ ಅಂದರೆ ನೀವು ಶಿರಾ ನಗರಕ್ಕೆ ಕೈಗಾರಿಕಾ ಪ್ರದೇಶವನ್ನು ತಂದುಕೊಂಡಿದ್ದೀರಾ, ಭಾಳ ಸಂತೋಷವಾದ ವಿಚಾರ. ಆದರೆ ನಮ್ಮ ಕೈಗಾರಿಕಾ ಪ್ರದೇಶದಲ್ಲಿ ಏನಾಗ್ತಿದೆ ಏನಾಗ್ತಿಲ್ಲ ಅಂತಂದೇಳ್ಬಿಟ್ಟು ನಿಮ್ಮ ಸ್ನೇಹಿತರು ಹಿಂಬಾಲಕರು ನಿಮಗೆ ಸುದ್ದಿ ತಿಳಿಸ್ತಿದಾರಲ್ಲೋ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಸ್ವಾಮಿ, ನಮ್ಮ ಕಾರ್ಮಿಕರಿಗೆ, ದಿನಗೂಲಿ ಕಾರ್ಮಿಕರು ಏನಿದ್ದಾರೆ ಅವರಿಗೆ ನಮ್ಮ ಶಿರಾ ಕೈಗಾರಿಕಾ ಪ್ರದೇಶದಲ್ಲಿ ಪ್ರತಿನಿತ್ಯವೂ ಅವರಿಗೆ ಮಾನವ ಹಕ್ಕು ಉಲ್ಲಂಘನೆ ಆಗ್ತಾ ಇದೆ. ಆದಷ್ಟು ಬೇಗ ನಮ್ಮ ಸಂತೋಷ್ ಲಾಡು ಕಾರ್ಮಿಕ ಸಚಿವರೇ, ದಯವಿಟ್ಟು ಸ್ವಾಮಿ, ನಮ್ಮ ಶಿರಾ ಕೈಗಾರಿಕಾ ಪ್ರದೇಶದ ಕಾರ್ಮಿಕರು ಸಹ ಅವರು ಸಹ ಕಾರ್ಮಿಕರ, ದಿನಗೂಲಿ ಕಾರ್ಮಿಕರೇ. ಒಬ್ಬೊಬ್ಬರ ಕಡೆಗೆ ಒಂದೊಂದು ಕಾರ್ಮಿಕರಿಲ್ಲ. ಇಲ್ಲಿ ಎಲ್ಲ ಕಾರ್ಮಿಕನು, ನಾಡಿನಾದ್ಯಂತ ಇರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಮಿಕನೇ ಪ್ರತಿಯೊಬ್ಬರಿಗೂ ನೀವು ಎಲ್ಲೆಲ್ಲಿ ಕಾರ್ಯಕ್ರಮಗಳು ಮಾಡಿ ನಾವು ಕಾರ್ಮಿಕರಿಗೆ ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ ಅಂತ ಹೇಳ್ತಾ ಇದ್ದೀರ ಸ್ವಾಮಿ. ಈ ನಮ್ಮ ಶಿರಾ ಭಾಗದಲ್ಲಿರ್ತಕ್ಕಂಥ ಎಲ್ಲ ಕಾರ್ಮಿಕರು ದಿನಗೂಲಿ ನೌಕರರೇ ಸ್ವಾಮಿ. ಅವ್ರಿಗೂ ನ್ಯಾಯಯುತವಾಗಿ ಯಾವ ರೀತಿ ನ್ಯಾಯ ಬೇಕೋ ಅದನ್ನು ಸಂಪೂರ್ಣವಾಗಿ ಒದಗಿಸ್ಕೊಡಿ ಅಂತಂದೇಳ್ಬಿಟ್ಟು ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಕೈಗಾರಿಕಾ ಪ್ರದೇಶದಲ್ಲಿ ಏನೆಲ್ಲ ನಮ್ಮ ನೌಕರಿಗೆ ಅನ್ಯಾಯ ಆಗ್ತಿದೆ ಅಂತಂದೇಳ್ಬಿಟ್ಟು ನೌಕರರೆಲ್ಲ ಇವತ್ತಿನ ನಮ್ಮ ಕೆಲಸವನ್ನು ನಿಲ್ಲಿಸಿ ಈ ದಿನ ಹೋರಾಟ ಮಾಡ್ತಾ ಇದ್ದಾರೆ. ಹೋರಾಟ ಮಾಡ್ತಿರ್ತಕ್ಕಂಥ ಉದ್ದೇಶ ಏನಂದರೆ, ವಿವಿಧ ಬೇಡಿಕೆಗಳಿದ್ದಾವೆ ಅವರಿಗೆ, ನೌಕರರಿಗೆ ವಿವಿಧ ಬೇಡಿಕೆಗಳಿದ್ದಾವೆ. ಆ ಬೇಡಿಕೆಗಳನ್ನು ಒಬ್ಬೊಬ್ಬರಾಗಿ ಹೋಗಿ ಅಲ್ಲಿ ಹೋಗ್ಬಿಟ್ಟು HR ಆಮೇಲೆ ಇನ್ನೂ ಮೇಲಾಧಿಕಾರಿಗಳು ಯಾರಿದ್ದಾರೆ ಈ ಕಂಪನಿಯಲ್ಲಿ, ಆ ಕಂಪನಿಯ ಅಧಿಕಾರಿಗಳನ್ನ ಒಬ್ಬೊಬ್ಬರಾಗಿ ಯಾರು ಹೋಗಿ ಕೇಳ್ತಾರೆ ಅಂದರೆ, ಯಾರಿಗೊಂದು ಧೈರ್ಯಶಾಲಿಗಳು ಹೋಗ್ಬಿಟ್ಟು ಅಲ್ಲಿ ಕೇಳಿದ್ರೆ ಅವ್ರು ನಾಳೆ ಏಕಾಏಕಿನ ಕೆಲಸದಿಂದ ತೆಗಿಯೋಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಆಮೇಲೆ ಇದು ABIS ಫುಡ್ ಫ್ಯಾಕ್ಟ್ರಿ ಇದು ಶಿರಾ ಕೈಗಾರಿಕಾ ಪ್ರದೇಶದಲ್ಲಿ ನಮ್ಮ ಶಿರಾ ಲೋಕಲ್ ಅವರ ಕಾರ್ಮಿಕರು ಏನಿದ್ದಾರೆ, ಈ ಕಾರ್ಮಿಕರಿಗೆಲ್ಲ ಅನ್ಯಾಯ ಆಗ್ತಿದೆ ಅಂತ ಹೇಳ್ಬಿಟ್ಟು ಅವರು ಇವತ್ತು ನಮಗೆ ದೂರವಾಣಿ ಮೂಲಕ ಕರೆ ಮಾಡಿದ್ರು. ಅವ್ರ ಪಾಪ ಕಂಪನಿ ಮುಂಭಾಗ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ, ದಯವಿಟ್ಟು ಬರ್ಬೇಕಂತ ಹೇಳಿದ್ರು. ಆದ ಕಾರಣ ಇಲ್ಲಿ ಸ್ಥಳಕ್ಕೆ ಬಂದ್ವಿ. ಬಂದಂಥ ಸಂದರ್ಭದಲ್ಲಿ ಇವ್ರದ್ದು ಬೇಡಿಕೆ ನೋಡಿದ್ರೆ, ಈ ಕಂಪನಿನೂ ಅಷ್ಟು ದೊಡ್ಡದಿದೆಯೋ ಅಷ್ಟು ಬೇಡಿಕೆಗಳಿದಾವೆ ಅಂದಮೇಲೆ ಈ ಕಂಪನಿನ ಯಾವ ಮಟ್ಟಕ್ಕೆ ನಡೆಸಿದ್ದಾರೆ ಈ ವ್ಯಕ್ತಿಗಳು ಅಂತ ಹೇಳ್ಬಿಟ್ಟು ನಮಗೆ ನಿಜವಾಗ್ಲೂ ಭಾಳ ಬೇಸರದ ವಿಚಾರಗಳು. ಯಾಕೆಂದರೆ ಈ ಬೇಡಿಕೆಗಳು ನಾವು ಇಷ್ಟು ಬೇಡಿಕೆಗಳನ್ನ ಈಡೇರಿಸಿದ್ರೆ ಈ ಕಂಪನಿನ ಯಾತಕ್ಕೆ ನಡೆಸಬೇಕು ಅವರು, ಹೌದಲ್ವಾ? ಯಾಕೆಂದ್ರೆ ಇಷ್ಟು ಸಾರ್ವಜನಿಕರಿಗೆ, ಕಾರ್ಮಿಕರಿಗೆ ಇವತ್ತು ನೋಡ್ರಿ, ಒಬ್ಬೊಬ್ಬರು ಇಷ್ಟು ಕಾರ್ಮಿಕರಿದ್ದಾರೆ ಅಂದಮೇಲೆ ಇಷ್ಟು ಕಾರ್ಮಿಕರಿಗೂ ಆ ಕುಟುಂಬದ ಒತ್ತಡಗಳು ಎಷ್ಟಿರ್ತವೆ. ಅವ್ರನ್ನ ಇಲ್ಲಿ ಅವ್ರ ಜೀವನದಲ್ಲಿ ದುಡಿಮೆಯಲ್ಲಿ ಜೀವನ ಮಾಡ್ತಕ್ಕಂಥ ಸದಸ್ಯರು ಎಷ್ಟು ಜನ ಇದ್ದಾರೆ ಹೇಳ್ರಿ. ಇಷ್ಟು ಕಾರ್ಮಿಕರಿಗೂ ಇಲ್ಲಿ ತೊಂದರೆ ಆಗ್ತಿದೆ ಅಂದ್ರೆ ಈ ಕಂಪನಿ ಏನಕ್ಕೆ ಬೇಕು ನಮಗೆ? ಸುಸಜ್ಜಿತವಾಗಿ ಕಂಪನಿಯನ್ನು ಸರಿಯಾಗಿ ನಡೆಸ್ಕೊಂಡು ಹೋಗ್ತಿದ್ರೆ ನಮ್ಮ ಕಾರ್ಮಿಕರಿಗೆ ಏನೋ ದುಡಿಬಹುದು, ಅವ್ರ ಕುಟುಂಬವನ್ನು ಬೆಳೆಸ್ಬೋದು ಅನ್ನೋ ಉದ್ದೇಶಕ್ಕೆ ಬರ್ಬೋದು. ಇಲ್ಲಿ ಕಂಪನಿ ಮಾತ್ರ ಬೆಳೀತಾ ಇದೆ, ಕಾರ್ಮಿಕರೆಲ್ಲ ಕುಗ್ಗೋಗ್ತಾ ಇದ್ದಾರೆ. ಇಲ್ಲಿ ಮಾಸ್ಕ್ ತೋರಿಸಿದ್ರು, ಮಾಸ್ಕ್ ಎಲ್ಲಪ್ಪ ಅದು, ಈ ಮಾಸ್ಕ್ ಪ್ರತಿನಿತ್ಯ ಒಂದೊಂದು ಬಳಸಬೇಕು ಅಂತ ಅಂದ್ಬಿಟ್ಟು ಸರ್ಕಾರದ ಸುತ್ತೋಲೆ ಇರುತ್ತೆ. ಅಂದ್ರೆ
ಈ ರೀತಿಯ ಡಸ್ಟ್ ಎಲ್ಲಿ ಧೂಳಿನ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಮಿಕರು, ಅವರಿಗೆ ಆದಂಥ ಒಂದು ಮಾಸ್ಕ್ ಹಾಕೊಂಡು ಕೆಲಸ ಮಾಡಬೇಕು. ಆ ಮಾಸ್ಕ್ ಹಾಕೋ ಸಂದರ್ಭದಲ್ಲಿ ಇವರು ಕಂಪನಿಯವರು ಹೇಳ್ತಾರಂತೆ 1 ತಿಂಗಳಿಗೆ ಕೇವಲ 1 ಮಾಸ್ಕ್ ಕೊಡ್ತಾರಂತೆ. ಅದು ಈ ಮಾಸ್ಕನ್ನು 1 ತಿಂಗಳ ನಂತರ ಅದನ್ನ ಅವ್ರಿಗೆ ವಾಪಸ್ ಕೊಟ್ಟರೆ ಮಾತ್ರ ಮತ್ತೆ ಮಾಸ್ಕ್ ಕೊಡ್ತಾರೆ, ಇಲ್ಲಾಂದ್ರೆ ಮಾಸ್ಕ್ ಕೊಡಲ್ವಂತೆ. ಈ ರೀತಿ ಕೆಲಸ ಮಾಡೋಕ್ಕೆ ನಮ್ಮ ಶಿರಾ ಲೋಕಲ್ ಕಾರ್ಮಿಕರು ಬೇಕಾಗಿದೆ. ಹೈಯರ್ ಪೋಸ್ಟ್ಗೆ ಏನು ಉನ್ನತ ಹುದ್ದೆಗಳಿದಾವೆ ಅದಕ್ಕೆಲ್ಲ ಹಿಂದಿ ವಾಲಗಳನ್ನ ಕರ್ಕೊಂಡೋಗ್ಬಿಟ್ಟು AC ರೂಮಲ್ಲಿ ಕುಂಡಿಸ್ಬಿಟ್ಟು ನಮ್ಮ ಶಿರಾ ತಾಲೂಕಿನ ನಾವು ಧಿಕ್ಕಾರ ಮಾಡ್ತೀವಿ. ನಮ್ಮ ಶಿರಾ ತಾಲೂಕಿನ ಎಲ್ಲ ಕಾರ್ಮಿಕರಿಗೂ ನ್ಯಾಯಯುತವಾಗಿ ನ್ಯಾಯ ಸಿಗಬೇಕು. ಅವರಿಗೆ ಪ್ರತಿನಿತ್ಯ ಏನು ಬಳಕೆಗೆ ದಿನ ಬಳಕೆಗೆ ಮಾಸ್ಕ್ ಆಗಿರ್ಬೋದು, ಹ್ಯಾಂಡ್ ಗ್ಲೌಸ್ ಆಗಿರ್ಬೋದು, ಅಥವಾ ಕಂಪನಿಗಳಲ್ಲಿ ಇನ್ನು ಯಾವುದೇ ಒಂದು ಕಂಪನಿಗಳಾಗಿರ್ಬೋದು ಶಿರಾದಲ್ಲಿ ಆದ್ಯಂತ ಎಲ್ಲ ಕಂಪನಿಗಳು ಸೇಫ್ಟಿ ಶೂ ಇರಬೇಕು, ಹೆಲ್ಮೆಟ್ ಇರಬೇಕು. ಇಲ್ಲಿ ಬೇಡಿಕೆಗಳು ನೋಡ್ತಾ ಇದ್ದೀರಿ, ಕ್ಯಾಂಟೀನ್ಗಳಲ್ಲಿ ಕ್ಯಾಂಟೀನ್ ಇಲ್ಲ. ಇಲ್ಲಿ ಇಂಥ ದೊಡ್ಡ ಕಂಪನಿಯಲ್ಲಿ ಕ್ಯಾಂಟೀನ್ ವ್ಯವಸ್ಥೆ ಇಲ್ಲ. ಅವ್ರು ಊಟಕ್ಕೆಲ್ಲ ಹೋಗ್ಬೇಕು, ಇಲ್ಲಿ ಊಟಕ್ಕೆಲ್ಲ ಹೋಗ್ಬೇಕು. ಅವರು ಶೌಚಾಲಯ ನೋಡಿ, ಇಲ್ಲಿ ಕಾರ್ಮಿಕರೆಲ್ಲ ಮೊಬೈಲಲ್ಲಿ ವಿಡಿಯೋ ತೋರಿಸ್ತಾ ಇದ್ದಾರೆ ನನಗೆ. ಆ ಕಾರ್ಮಿಕರು ಹೇಳಿದ್ರು ಇಲ್ಲಿ ಮೊಬೈಲಲ್ಲಿ ಶೌಚಾಲಯ ವಿಡಿಯೋ ಮಾಡ್ಕೊಂಡ್ ಬಂದಿದ್ದಾರೆ ಪಾಪ. ಯಾಕೆ ಅವ್ರು ಹೇಳ್ಕೊಳಕ್ ಒಬ್ಬೊಬ್ಬರೇ ಹೋದ್ರೆ ಒಬ್ಬರು ಕೆಲಸ ತೆಗಿತಾ ಇದ್ದಾರೆ. ಈ ರೀತಿ ಕೆಲಸ ಆಗ್ತಾ ಇದೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿ ಈ ಕೂಡಲೇ ಇಲ್ಲಿ ಬರಬೇಕು. ಇಲ್ಲಿ ನಮ್ಮ ಬೇಡಿಕೆಗಳನ್ನೆಲ್ಲ ಈಡೇರಿಸಬೇಕು. ಅಲ್ಲಿವರೆಗೂ ನಮ್ಮ ಕಾರ್ಮಿಕರು ಯಾವುದೇ ಕಾರಣಕ್ಕೂ ನಿಮ್ಮ ಕಂಪನಿ ಒಳಗಡೆ ಹೋಗಲ್ಲ, ಕೆಲಸನೂ ಮಾಡಲ್ಲ. ಇದು ಶತಸಿದ್ಧ. ನಿಮ್ಮ ಉದ್ದೇಶ ಎಷ್ಟೇ? ನಮ್ಮ ಉದ್ದೇಶ, ನಮ್ಮ ಬೇಡಿಕೆಗಳು, ನಮ್ಮ ಕಾರ್ಮಿಕರ ಬೇಡಿಕೆ ಏನಿದ್ದಾವೆ 16 ಬೇಡಿಕೆಗಳಿದ್ದಾವೆ. 16 ಬೇಡಿಕೆಗಳನ್ನು ಈಡೇರಿಸಬೇಕು. ಆಮೇಲೆ ಕೆಲವೊಬ್ರು ಕಾರ್ಮಿಕರು ಸಂಬಳ ಕಡಿಮೆ ಇದೆ ಅಂತ ಹೇಳಿದ್ರು. ಸರ್ಕಾರದ ಆದೇಶದಲ್ಲಿ ಒಬ್ಬ ನೌಕರರಿಗೆ ಒಂದು ಕಂಪನಿಯಲ್ಲಿ ಎಷ್ಟು ಸ್ಯಾಲ್ರಿ ನಿಗದಿಪಡಿಸಿದ್ಯೋ ಅದು ಸಂಪೂರ್ಣವಾಗಿ ಅವರ ಖಾತೆಗೆ ಜಮಾ ಆಗಬೇಕು. ಅವ್ರಿಗೆ ESI PF ಇರಬೇಕು. ಇವನ್ನೆಲ್ಲ ಬಿಟ್ಬಿಟ್ಟು ಕಳ್ಳಾಟ ಆಡಕ್ಕೆ ಹೋದ್ರೆ ಕಂಪನಿಯನ್ನ ಯಾವುದೇ ಕಾರಣಕ್ಕೂ ನಮ್ಮ ಕಾರ್ಮಿಕರು ಕಂಪನಿಯಲ್ಲಿ ಕೆಲಸ ಮಾಡಲ್ಲ. ಈ ಬೇಡಿಕೆಗಳನ್ನ ಈಡೇರಿಸೋವರೆಗೂ ನಮ್ಮ ಕಾರ್ಮಿಕರು ಅಷ್ಟೇ, ನಾವು ಅಷ್ಟೇ ಹೋರಾಟ ಮಾಡ್ತಾನೆ ಇರ್ತೀವಿ. ನಮಗೆ ನ್ಯಾಯ ಸಿಗ್ಬೇಕು ಸ್ವಾಮಿ. ನಿಮ್ಮ ಆಸ್ತಿ ಏನು ಕೇಳಕ್ ಬಂದಿಲ್ಲ ಸ್ವಾಮಿ. ನಾವು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಕೆಲಸಕ್ಕೆ ಸ್ಕಂದವಾಗಿ ನಮ್ಗೆ ಏನು ಶುಲ್ಕ ಕೊಡ್ಬೇಕು, ಪೇಮೆಂಟ್ ಅಂತ ಕೊಡ್ತಿರಲ್ಲ ನೀವು, ಆ ಮೊತ್ತವನ್ನು ಸರಿಯಾದ ರೀತಿಯಲ್ಲಿ ಕೊಡಬೇಕು. ನಮ್ಮ ಬೇಡಿಕೆಗಳು ಶೌಚಾಲಯ ಆಗಿರ್ಬೋದು, ಕುಡಿಯೋ ನೀರು ಆಗಿರ್ಬೋದು, ಕ್ಯಾಂಟೀನ್ ಆಗಿರ್ಬೋದು, ಇನ್ಯಾವುದೇ ರೀತಿಯ ನಮ್ಮ ಬೇಡಿಕೆಗಳು ಏನಿದಾವೆ ಅದನ್ನ ಸಂಪೂರ್ಣವಾಗಿ ಈಡೇರಿಸೋವರೆಗೂ ನಾವು ಈ ಹೋರಾಟವನ್ನು ಬಿಡಲ್ಲ. ಆಮೇಲೆ ನಮ್ಮ ಕಾರ್ಮಿಕರೊಬ್ರು ನನಗೆ ಕೆಲಸ ಇಲ್ಲಿ ಮಾಡ್ತಾ ಇಲ್ಲ, ನಾನು ಬೇರೆ ಕಡೆ ಕೆಲಸ ಮಾಡ್ತೀನಿ ಅಂತಂದು ಹೇಳ್ಬಿಟ್ಟು ನಾನು ಕೆಲಸಕ್ಕೆ ರಾಜೀನಾಮೆ ಕೊಡೋಕೆ ಹೋದ್ರೆ ಆ ವ್ಯಕ್ತಿ ಹೇಳ್ತಾನಂತೆ, ನೀನೆಲ್ಲ ಕನ್ನಡದಲ್ಲೇ ಬರ್ಕೊಂಬಂದಿದ್ಯಾ, ಹಿಂದಿಯಲ್ಲಿ ಬರ್ಕೊಂಬಂದಂತ ಕೇಳ್ತಾನಂತೆ. ಆ ವ್ಯಕ್ತಿ ಇಲ್ಲಿಗೆ ಬರಬೇಕು, ಅವನಿಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳ್ತಾರೆ. ನಾವು ಯಾವುದೇ ಕಾರಣಕ್ಕೂ ಹೋರಾಟವನ್ನು ಬಿಡಲ್ಲ. ಬೇಕೇ ಬೇಕು, ಬೇಕೇ ಬೇಕು. ಅಯ್ಯ